ಇನ್ನು ಈ ಎಲ್ಲ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ, ಪ್ರತಿನಿತ್ಯವೂ ಮಾಡ್ಕೊಳ್ಳೋದ್ರಿಂದ ವೈಯಕ್ತಿಕವಾಗಿ ಹಾಗೂ ಸಾಂಸಾರಿಕವಾಗಿ ಆಗುವಂಥ ಬೆನಿಫಿಟ್ಸ್ ಏನು? ಹೌ ವಿ ಕ್ಯಾನ್ ಸಿ ಆ್ಯಂಡ್ ಕ್ರಿಯೇಟ್ ದೋಸ್ ಮ್ಯಾಜಿಕ್ಸ್ ಇನ್ ಆರ್ ಡೇ ಟು ಡೇ ಲೈಫ್? ಮೊದಲನೆಯ ಬೆನಿಫಿಟ್ಟು ನಿಮ್ಮ ಆರೋಗ್ಯದಲ್ಲಿ, ಎರಡನೆಯದ್ದು ನಿಮ್ಮ ಮಾನಸಿಕ ಸ್ಥಿತಿಯಲ್ಲಿ. ನಮ್ಮೊಬ್ಬ ಶಿಷ್ಯ ಜರ್ಮನಿಯಿಂದ ಬಂದಿದ್ದರು, ಕಾರ್ಯಾಗಾರ ತಗೊಂಡ್ರು. ಅವ್ರು ಹೇಳಿದ್ರು, ಡಾಕ್ಟ್ರು ಭರತ್ ಚಂದ್ರ, ಬೆಂಗಳೂರಿನಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದೆ, ಎಲ್ಲಿ ಡ್ರೈವ್ ಮಾಡೋಕ್ಕಾಗುತ್ತೆ? ಕಾರ್ಯಾಗಾರ ಮುಗಿದ ಮೇಲೆ ನನಗೆ ಬಂದು ಹೇಳಿದ್ರು, ಡಾಕ್ಟ್ರೇ ಭಾಳ ಖುಷಿಯಾಗಿದ್ದೇನೆ. ಯಾಕೆ ಅಂತ ಕೇಳಿದೆ. ಏನಿದೆ ಅಂತಂದರೆ, ಬಂಪರಿಂದ ಬಂಪರ್ವರೆಗೆ ಹೋಗೋದಕ್ಕೂ ಜಾಗ ಇದೆಯಲ್ಲ ನನಗೆ ಅಂತಂದರು. ನೋಡಿ, ರೀಫ್ರೇಸಿಂಗ್ ಮಾಡಿದ್ರು. ಹೀಗೆಯೇ ಎರಡು ಆಯಾಮ ಮಾತಾಡಿದೆ, ಒಂದು ಶಾರೀರಿಕ ಮತ್ತೊಂದು ಮಾನಸಿಕ. ಇದಲ್ಲದೇ ನಮ್ಮ ಫೈನಾನ್ಷಿಯಲ್ ಫ್ರಂಟು ಮತ್ತು ಎಮೋಷ್ನಲ್ ಫ್ರಂಟು, ಆಮೇಲೆ ರಿಲೇಷನ್ಶಿಪ್ ಫ್ರಂಟು ಎಲ್ಲವೂ ಕೂಡ ನಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನಿಂದ ಇಂಪ್ರೂವ್ ಆಗುತ್ತೆ. ಒಂದಾನೊಂದು ಕಾಲದಲ್ಲಿ ನಮ್ಮ ಅತಿ ದೊಡ್ಡ ಸ್ನೇಹಿತ, ನಿಮ್ಗೆ ಗೊತ್ತಿರ್ಬೋದು, ಅವ್ರ ಪರಿಚಯ ನಿಮಗಿದೆ, ಅವರು ಪುಸ್ತಕ ಬರೆದಿದ್ದಾರೆ, ಎಲ್ಲರ ಮನೆಯಲ್ಲೂ ಆ ಕಾಪಿ ಇದೆ. ಅವ್ರ ಹೆಸರು ಶ್ರೀಕೃಷ್ಣ ಅಂತ. ಅವ್ರು ಹೇಳಿದ್ರು, ಅರ್ಜುನ ಪ್ರಶ್ನೆ ಕೇಳ್ದ, ಸ್ಥಿತ ಪ್ರಜ್ಞನ ಲಕ್ಷಣಗಳೇನು? ದುಃಖ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಇದ್ದರೆ ಸ್ಥಿತ ಪ್ರಜ್ಞ. ಅದನ್ನೇ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ಪ್ರಾಕ್ಟೀಸ್ ಮಾಡ್ತೇವೆ. ಬಹಳ ಬಹಳ ಇಂಪಾರ್ಟೆಂಟು. ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡಲಿಕ್ಕಾಗೋದಿಲ್ಲ, ಮ್ಯಾನೇಜ್ ಮಾಡ್ಬೋದು. ಸ್ಟ್ರೆಸ್ ಟು ಬಿ ಮ್ಯಾನೇಜ್ಡ್ ವಿತೌಟ್ ಡಿಸ್ಟ್ರೆಸ್. ಸರ್, ಈಗ ಇಷ್ಟು ವರ್ಷದ ಒಂದು ಸುದೀರ್ಘ ಸೇವೆ, 4 decades ಆಫ್ ಎಕ್ಸ್ಪೋಜರ್ ಟು ಪಬ್ಲಿಕ್ ಡೊಮೈನ್, ಎಲ್ಲ ನಿಮ್ಮೊಂದು ವೃತ್ತಿ, ಅದರ ಜೊತೆ ಜನಜೀವನ ಜೊತೆ ಮಿಕ್ಸ್ ಆಗುವಂಥ ಒಂದು ರೀತಿ, ಅವ್ರನ್ನ ಮೋಟಿವೇಶನ್ ಮಾಡಿ ಅವ್ರಿಗೆ ಮೆಂಟರಿಂಗ್ ಕೊಟ್ಟು ಸಕ್ಸಸ್ ಕೋಚ್ ಆಗಿ ಇಷ್ಟು ವರ್ಷಗಳ ಕಾಲ ಎಲ್ಲರನ್ನ ನೀವು ಮೋಟಿವೇಟ್ ಮಾಡಿಕೊಂಡು ಬಂದಿದ್ದೀರಾ. ಬಟ್ ವೆನ್ ಯು ಲುಕ್ ಬ್ಯಾಕ್ ಆರ್ ವೆನ್ ಯು ಲುಕ್ ಥ್ರೂ ಆಲ್ ದೀಸ್ ಇಯರ್ಸ್, ಯಾವ್ಯಾವ ರೀತಿ ಜನ ನಿಮಗೆ ಅಪ್ರೋಚ್ ಮಾಡಿದ್ದಾರೆ, ಯಾವೆಲ್ಲ ರೀತಿಯ ಸ್ಟ್ರೆಸ್ ಲೆವೆಲ್ಸ್ ಹಾಗೂ ಸ್ಟ್ರೆಸ್ನ ಇಟ್ಕೊಂಡು ಬಂದಿದ್ದಾರೆ? ಸ್ಟ್ರೆಸ್ಸಲ್ಲೂ ಬೇರೆ ಬೇರೆ ಹಂತಗಳಿದೆಯಾ, ಬೇರೆ ಡಿವಿಷನ್ಸ್ ಇದೆಯಾ? ಯಾವುದು ಒಬ್ಬ ಮನುಷ್ಯನಲ್ಲಿ ಸ್ಟ್ರೆಸ್ಸನ್ನು ಉತ್ಪತ್ತಿ ಮಾಡಬಹುದೋ ಅದನ್ನು ನಾವು ಸ್ಟ್ರೆಸ್ಸಾರ್ಸ್ ಅಂತ ಕರಿತೇವೆ. ನೀವು ಈ ಪ್ರಶ್ನೆ ಕೇಳಬಹುದು ಅಂತ ಊಹಿಸ್ಕೊಂಡು ಅದಕ್ಕೆ ಬೇಕಂತ ಪಾಯಿಂಟ್ಗಳನ್ನು ರೆಡಿ ಮಾಡ್ಕೊಂಡು ಬಂದಿದ್ದೇನೆ. ಓಕೆ. ಉದಾಹರಣೆಗೆ, ಸ್ಟ್ರೆಸ್ಸಾರ್ಸ್ ಅಂತಂದರೆ ಟ್ರಾಫಿಕ್ ಜಾಮ್ ಇರ್ಬೋದು, ಪೊಲ್ಯೂಷನ್ ಇನ್ ದ ಸಿಟಿ ಇರ್ಬೋದು, ಕಪ್ ಆಫ್ ಟೀ ಇರ್ಬೋದು, ಆಮೇಲೆ ಎ ಪುಷಿ ಸೇಲ್ಸ್ಮನ್ ಹೂ ವಿಲ್ ನೆವರ್ ಟೇಕ್ ನೋ ಫಾರ್ ದ ಆನ್ಸರ್. ಒಂದು ಉದಾಹರಣೆ ಕೊಟ್ಬಿಡ್ತೇನೆ. ಭಾನುವಾರ ಮಧ್ಯಾಹ್ನ ನೀವು ಊಟ ಮಾಡಿ ನಿದ್ರೆಯಲ್ಲಿದ್ದೀರಿ. ನಿದ್ರೆಯಲ್ಲಿ ಕನಸು, ಕನಸಿನಲ್ಲಿ ಇಂದ್ರಸಭೆ, ಊರ್ವಶಿ ರಂಭೆ ನಾನ್ ಸ್ಟಾಪ್ ಡ್ಯಾನ್ಸ್ ಆಗ್ತಾ ಇದೆ. ಆ ಸಮಯದಲ್ಲಿ 3 ಗಂಟೆಗೆ ಕಾಲಿಂಗ್ ಬೆಲ್ ಆಯಿತು, ಟಿಂಗ್ ಅಂತ. ನೀವು ಬಂದು ಬಾಗಿಲು ತೆಗೆದ್ರಿ, ಒಬ್ಬ ಟೈ ಹಾಕಿದವನು ನಿಂತಿದ್ದಾನೆ ಮತ್ತು ಒಂದು ಕಾಲನ್ನು ಮನೆಯೊಳಗಿಡ್ತಾನೆ, ಅಂದರೆ ಬಾಗಿಲು ಹಾಕ್ಲಿಕ್ಕಾಗಲ್ಲ. ಆಮೇಲೆ ಹೇಳ್ತಾನೆ, ಸರ್ ಬ್ರಿಟಿಷ್ ಎನ್ಸೈಕ್ಲೋಪೀಡಿಯಾ ಪರ್ಚೇಸ್ ಮಾಡಿ ಅಂತಾನೆ. ವಿ ಆಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಹುಡುಗ ಸ್ಮೈಲ್ ಮಾಡ್ತಾ ಇದ್ದಾನೆ. ಬ್ಲಡ್ ಪ್ರೆಷರ್ ಯಾರ್ದು ಮೇಲೆ ಹೋಗ್ತಾ ಇರೋದು? ನಂದು. ಅಂದರೆ ಖುಷಿ ಸೇಲ್ಸ್ಮನ್ಗಳಿಂದಲೂ ಸ್ಟ್ರೆಸ್ ಬರ್ಬೋದು. ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ನೆಮ್ಮದಿಯ ಮಾತು ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ಹಾಜರಾಗ್ತೀನಿ. ಅಲ್ಲಿವರೆಗೂ ವಂದನೆಗಳು.